ಈ ಕೃಷಿ ಬಗ್ಗೆ ಹೆಂಗೆ ಇಂಟ್ರೆಸ್ಟ್ ನಿಮಗೆ? ಅದೇ ನಾನು ಹೇಳಿದ್ನಲ್ಲ ಮೇಡಮ್, ನನಗೆ ಏನಂದರೆ ನಾನು SSLC ತನಕ ನಮ್ಮ ತಂದೆ ತಾಯಿ ಜೊತೆಗಿದ್ದೆ. PUC ನಮ್ಮ ಅಜ್ಜಿ ಮನೆಗೆ ಹೋದೆ ನಾನು 2 ಇಯರ್ಸ್ PUC ಓದೋಕ್ಕೆ. ಅಲ್ಲಿ ನಮ್ಮ ಅಜ್ಜಿ ಇದನ್ನೆಲ್ಲ ಅಲ್ಲೊಂದು ಅವ್ರೊಂದು ಸಣ್ಣದು ಒಂದು 4-5 ಎಕರೆ ಜಮೀನು ಇತ್ತು ಅವ್ರದ್ದು. ಪ್ರತಿ ವರ್ಷ ಈ ಕಲ್ಟಿವೇಷನು ಇದೆಲ್ಲ ಮಾಡ್ತಾಯಿದ್ರು. ಭತ್ತ, ಉದ್ದಿನ ಬೆಳೆ ಬೆಳೀತಾಯಿದ್ರು, ಶೇಂಗಾ ಬೆಳೀತಾಯಿದ್ರು. ಆಮೇಲೆ ಆಯಾ ಸೀಸನ್ಗೆ ಏನೇನು ಬೆಳಿಬೇಕು. ಸೊ ನಾನು ಅವ್ರ ಜೊತೆಗೆ ಹೋದಾಗ ಒಂದು ಸೀಡ್ಸನ್ನು ಯಾವ ಥರ ನಾವು ಪ್ರೊಕ್ಯೂರ್ ಮಾಡಬೇಕು, ನಮ್ಮ ನೇಟಿವ್ ಆ್ಯಂಡ್ ದೇಸಿ ತಳಿಯ ಸೀಡ್ಸನ್ನು ಯಾವ ಥರ ಪ್ರೊಕ್ಯೂರ್ ಮಾಡಬೇಕು, ಆಮೇಲೆ ಅದನ್ನು ಯಾವ ಥರ ಕಲ್ಟಿವೇಟ್ ಮಾಡಬೇಕು, ಯಾವ ಥರ ಹಾರ್ವೆಸ್ಟ್ ಮಾಡಬೇಕು, ಇದೆಲ್ಲ ನಾವು ನಮ್ಮ ಅಜ್ಜಿಯಿಂದ ನನಗೆ ಒಂದು ಮಾಹಿತಿ. ಒಂದು 2 ವರ್ಷ ಅವ್ರ ಜೊತೆಗೆ ಇದ್ದಿದ್ದರಿಂದ, ಅದು ಹಳ್ಳಿ ಕುಗ್ರಾಮ. ಆ ಕಾಲದಲ್ಲಿ ಯಾವುದೇ ಥರ ನಮಗೆ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ ಮನೇಲಿ, ಆ್ಯಂಡ್ ಬೇರೆ ಯಾವುದೇ ಜೀವನ ಅನ್ನೋದು ಎಂಟರ್ಟೈನ್ಮೆಂಟ್ ಅನ್ನೋದೇನಿರಲಿಲ್ಲ. ಇದೆಲ್ಲ ನನಗೂ ಒಂದು ಹೊಸತನ. ಆವಾಗ ಎಲ್ಲ ಕಡೆ ಅವ್ರ ಜೊತೆಗೆ ಓಡಾಡಿ ಕೆಲಸ ಮಾಡಿಕೊಂಡು ಅದೊಂದು ಇಂಟ್ರೆಸ್ಟ್ ಆಗೇ ಇತ್ತು ತಲೆಯಲ್ಲಿ. ಹಾಗೆ ನಾವು ಆಮೇಲೆ ಎಜುಕೇಷನ್ ಆಯಿತು. ಆದಮೇಲೆ ಮತ್ತೆ ಇದು ಯಾವತ್ತೋ ಒಂದು ತಲೆಯಲ್ಲಿತ್ತು ಈ ಥರ ಮಾಡಬೇಕು ಅಂತ. ಸೊ ನಾನು ಇದ್ದಿದ್ದು ಫೀಲ್ಡ್ ಕೂಡ ಹೋಟೆಲ್ ಇಂಡಸ್ಟ್ರಿ. ಇದರಲ್ಲಿ ಈ ಥರ ಈಗ ಟೇಸ್ಟ್, ಅಥೆಂಟಿಕ್ ಟೇಸ್ಟ್ ಬರಬೇಕು ಅಂದರೆ ನ್ಯಾಚುರಲ್ ಫುಡ್ ಬೇಕೇ ಬೇಕು ಅದಕ್ಕೆ. ಇಲ್ಲ ಅಂದರೆ ಈಗ ನೋಡಿ, ಕೊಬ್ಬರಿ ಎಣ್ಣೆ ಹಾಕಲ್ಲಿ ನಾನು ಆಲಿವ್ ಆಯಿಲ್ ಹಾಕಿದರೆ ಟೇಸ್ಟ್ ಬರಲ್ಲ. ಹಾಗೆ ಕಡಲೆಕಾಯಿ ಎಣ್ಣೆ ಹಾಕೋ ಜಾಗಕ್ಕೆ ಇನ್ನಾದ ಮಸ್ಟರ್ಡ್ ಆಯಿಲ್ ಹಾಕಿದರೆ ಟೇಸ್ಟ್ ಬರೋದಿಲ್ಲ. ಅಥೆಂಟಿಕ್ ನಮ್ಮ ದೇಶದಲ್ಲಿ ಒಂದು 50 ಕಿಲೋಮೀಟ್ರಿಗೂ ಒಂದೊಂದು ಬೇರೆ ಬೇರೆ ಕುಸಿನ್ಸ್ ಇದೆ. ಆ ಕುಸಿನ್ ಆ ಟೇಸ್ಟ್ ಬರಬೇಕಂದ್ರೆ ಅದರದ್ದೇ ಅದು ಇಂಗ್ರೀಡಿಯೆಂಟ್ಸು ಅದನ್ನು ಕರೆಕ್ಟಾಗಿ ಹಾಕಬೇಕು. ಇದನ್ನೆಲ್ಲ ಮಾಡಿದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಹೋಟೆಲ್ ನಡೆಸಬೇಕಾದ್ರೆ ಒಂದು ಫಸ್ಟ್ ಯಾಕೆ ಈ ಟೇಸ್ಟ್ ಅಂದರೆ, ಒಂದು ಮಸಾಲೆ ದೋಸೆ ಅಂದರೆ ಹೇಗಿರಬೇಕು, ಒಂದು ಈ ಸಾಂಬಾರು ಅಂದರೆ ಯಾವ ಥರ ಇರಬೇಕು, ಇದರದ್ದು ರೆಸಿಪಿಗೆ ರೆಡಿ ಮಾಡಿ. ರೆಸಿಪಿ ಆದಮೇಲೆ ಏನು ಹಾಕಬೇಕು, ಬೇಸಿಕ್ಕಾಗಿ ಏನೋ ಒಂದು ಆಯಿಲ್ ಫ್ರೈ ಮಾಡ್ಕೊಳ್ಳೋಕ್ಕೆ ಅದ್ರ ಬೇಕು ಅಂದರೆ ಯಾವ ಆಯಿಲ್ ಹಾಕಬೇಕು ಅಂತ. ರಿಫೈಂಡ್ ಅಂದರೆ ಏನು, ಈಗ ಎಲ್ಲ ಏನು ಹೇಳ್ತಾರೆ ಸನ್ಫ್ಲವರ್ ಆಯಿಲು ಯಾವ ಥರ ಅದು ಇವರು ಕೊಡ್ತಾರಲ್ಲ, ಏನು ಚಿನ್ನದ ಬಣ್ಣ ಎಲ್ಲ ಹೇಳ್ತಾರಲ್ಲ ಇವರು, ಆ ಥರ ಹೇಗೆ ಬರೋಕ್ಕೆ ಸಾಧ್ಯ? ನಾನು ಯೋಚನೆ ಮಾಡಿದಾಗ ಕೊನೆಗೆ ಇದು ಬೇಡಪ್ಪ, ಈಗ ನಾವು ಈಗ ಯಾವುದೋ ಒಂದು ಡಿಶ್ಶಿಗೆ ಇದು ಕಡಲೆಕಾಯಿ ಎಣ್ಣೆನೇ ಬೇಕು, ಈ ಥರನೇ ಮಾಡೋಣ ಅಂತ ಮಾಡಿದಾಗ ಅದು ಕರೆಕ್ಟಾಗಿ ಅದೇ ಟೇಸ್ಟ್, ನಮ್ಮ ಅಥೆಂಟಿಕ್ ನಮ್ಮ ಸೌತ್ ಇಂಡಿಯನ್ ಟೇಸ್ಟು ಅದು ನಮಗೆ ಕೊಡುತ್ತೆ. ಸೊ ಆವಾಗ ಡಿಸೈಡ್ ಮಾಡಿದೆ, ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನು ಮಾಡಲೇಬಾರ್ದು ಅಂತೇಳಿ ಡಿಸಿಷನ್ ತೊಗೊಂಡು ನಾವು ರೆಸಿಪಿ ಈಗ ಹೋಟೆಲಿಗೆ ಏನು ಬೇಕೋ ಅದನ್ನು ನಾವೇ ಮಾಡೋಣ. ಬ್ಯಾಕ್ ಇಂಟಿಗ್ರೇಷನ್, ಈಗ ಫಾರ್ಮಿಂಗ್ ನಾವೇ ಮಾಡೋಣ, ಸ್ಪೈಸಸ್ ಮಸಾಲಾಸು ನಾವೇ ಮಾಡೋಣ, ಜೊತೆಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ನಾವೇ ಮಾಡೋಣ. ಈ ಥರ ಮಾಡ್ಕೊಂಡು ಈಗ ಒಂದು 100 ಪ್ರಾಡಕ್ಟ್. ಇದ್ರ ಜೊತೆಗೆ ಏನಾಯಿತು, ಒಂದಷ್ಟು ಜನ ಈ ಆರ್ಗ್ಯಾನಿಕ್ ಫಾರ್ಮರ್ಸು ನನಗೆ ಕನೆಕ್ಟ್ ಆದರು. ಈಗ ಮಾಡ್ತಾಯಿದ್ದೀವಿ ಅಂದಾಗ ಒಬ್ರಿಗೊಬ್ರು ಅದೇ ಮನಸ್ಥಿತಿಯವರು ಸೇರ್ತಾ ಹೋಗ್ತಾರಲ್ಲ, ಆ ಥರ ಕನೆಕ್ಟ್ ಆದರು. ಆಮೇಲೆ ಒಂದು ಸಲ ಈಗ ಒಂದು 6 ತಿಂಗಳ ಕೆಳಗಡೆ ಅವರು ಪದ್ಮಶ್ರೀ ಅವಾರ್ಡಿ ಪಾಲೇಕರ್ ಅವರು ನಮ್ಮ ರೆಸ್ಟೋರೆಂಟಿಗೆ ಬಂದು ಊಟ ಮಾಡಿ ಅಪ್ರಿಷಿಯೇಟ್ ಮಾಡಿ, ಇಲ್ಲಪ್ಪ ಮಾಡ್ತಾಯಿದ್ದೆ, ಒಳ್ಳೆ ಕೆಲಸ ಮಾಡು ಅಂತ ಹೇಳಿ ಬೆಂತಟ್ಟೋದ್ರು. ಈ ಥರ ಪ್ರೋತ್ಸಾಹಗಳು ಸಿಗ್ತಾ ಬಂತು. ಈಗ ನಿಮ್ಮ ಥರದವರೆಲ್ಲ ಬಂದಾಗ ಪ್ರೋತ್ಸಾಹ ಸಿಗ್ತಾ ಹೋಯಿತು. ಹಾಗೆ ಇದನ್ನು ಒಂದು ಎಲ್ಲದಕ್ಕಿಂತ ಒಳ್ಳೆ ಹಾಬಿ ಅನ್ನೋದು ಒಂದು ತಲೆಯಲ್ಲಿದೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇದು ಎಲ್ಲವೂ ಒಗ್ಗೂಡಿಸೋದಿದೆಯಲ್ಲ, ಅದು ಸಿಂಪಲ್ ವಿಷಯ ಅಲ್ಲ. ಹೇಳೋರಿಗೆ ಅರ್ಥ ಅಂದರೆ ಅವ್ರಿಗೇನು ಅನ್ಸುತ್ತೆ, ಈಸಿ ಅನ್ಸುತ್ತೆ. ಓಕೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ, ಅಲ್ಲಿಂದ ಬರೋ ಪ್ರಾಡಕ್ಟ್ಗಳನ್ನು ಬಳಸ್ಕೊಳ್ತೀವಿ, ಮಸಾಲೆ ಪದಾರ್ಥಗಳನ್ನು ನಾವೇ ತಯಾರಿಸ್ತೀವಿ, ನಾವೇ ಬಳಸ್ಕೊಳ್ತೀವಿ ಅಂತ. ಅಷ್ಟು ಆರ್ಗನೈಸ್ಡ್ ಆಗಿ ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಸ್ಟ್ರಗಲ್ಸ್ ಎದುರಿಸಿದ್ರಿ, ಸಂಕಷ್ಟಗಳೇನಿದ್ವು ನಿಮಗೆ? ಸಂಕಷ್ಟಗಳಂದರೆ ಫಸ್ಟಿಗೆ ನಾನು ಈ ಫಾರ್ಮಿಂಗ್ ಮಾಡೋಕ್ಕೆ ಹೋದ ತಕ್ಷಣ ನಮ್ಮ ಮನೇಲೂ ಕೂಡ ಹೇಳಿದರು, ಬೇಡ ಅಗ್ರಿಕಲ್ಚರೆಲ್ಲ ಕಷ್ಟ, ಅಲ್ಲಿಗೆ ಓಡಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಬಟ್ ನಾನು ಇಲ್ಲ, ಮಾಡಲೇಬೇಕು. ನಾನು ಬೇರೆ ಬೇರೆ ಕಡೆಯಿಂದನೂ ಪರ್ಚೇಸ್ ಮಾಡ್ತಾಯಿದ್ದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಸೆಲ್ಲರ್ಸ್, ವೆಂಡರ್ಸ್ ಹತ್ರ ನಾನು ಪರ್ಚೇಸ್ ಮಾಡ್ತಾಯಿದ್ದೆ. ಬಟ್ ನನಗೆ ಪ್ರೈಸಿಂಗು ಎಲ್ಲದರ ರೀತಿನ ನಾನು ಬಿಸ್ನೆಸ್ ಆಗಿ ನೋಡಿದಾಗ ನನ್ನ ಎಂಡ್ ಕಸ್ಟಮರಿಗೆ ನನಗೆ ಒಳ್ಳೆ ಪ್ರೈಸಿಗೆ ಕೊಡಬೇಕು. ನಾನು ಮಸಾಲೆ ದೋಸೆನ ಬೇರೆಯವ್ರಿಗಿಂತ 10% ಎಕ್ಸ್ಟ್ರಾ ಇದ್ದರೂ ಜನ ತಿನ್ಬೋದು, ನಾನು 100% ಇಟ್ಟರೆ ಯಾರೂ ಬರೋದಿಲ್ಲ. ಈ ಕಡೆ ನಾನು ಬಿಸ್ನೆಸ್ ಉಳಿಸ್ಕೋಬೇಕು, ಜೊತೆಗೆ ಅದಕ್ಕೋಸ್ಕರ ನಾನೇನೋ ಮಾಡಲೇಬೇಕು. ಅದರಿಂದ ನಾನು ಶುರು ಮಾಡಿದೆ. ಸ್ಟಾರ್ಟಿಂಗ್ ನಾನು ಮಾಡಿದಾಗ, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಒಂದು 2-3 ತಿಂಗಳು ನಾನು ಯಾವುದೇ ಬೆಳೆ ಹಾಕಿದರೂ ಕೂಡ ಅದು ಇವತ್ತು ರಾತ್ರಿ ಹಾಕಿರ್ತೀನಿ, ನಾಳೆ ಬೆಳಿಗ್ಗೆ ರೂಟ್ಸಲ್ಲೇ ತಿಂದೋಗಿರ್ತಾಯಿತ್ತು. ಏನಕ್ಕೆ ಅಂದರೆ ಸಾಯಿಲ್ ಕ್ರಿಯೇಷನ್ ಮಾಡ್ಕೊಂಡಿರಲಿಲ್ಲ. ನನ್ನ ತಲೆಯಲ್ಲಿ ಏನೋ ಇತ್ತು, ಅದು ಮಾಡೋಕ್ಕೆ ಹೋದಾಗ ಆಗಿರಲಿಲ್ಲ. ಕೊನೆಗೆ ಯೋಚನೆ ಮಾಡಿದಾಗ ಹೀಗೆ ಒಂದಷ್ಟು ಜನ ಕನೆಕ್ಟ್ ಆಗಿದ್ದರು.
ಎಲ್ಲರ ಹತ್ರ ಮಾತಾಡ್ತಾ ಅವಾಗ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಒಂದು 3 ಮಂತ್ಸ್ ಆದಮೇಲೆ ಅಗೈನ್ ಮಣ್ಣನ್ನ 2 ಅಡಿ ಫುಲ್ಲು ರೊಟೇಟ್ ಮಾಡಿ ಅದಕ್ಕೆ ಕಂಪ್ಲೀಟ್ ಜೀವಾಮೃತ ಎಲ್ಲದು ಸಿಕ್ಕಾಬಿಟ್ಟೆ ಎಲ್ಲ ಹಾಕಿ ಆಮೇಲೆ ಏನು ಹಾಕಿದ್ವಿ ಅದ್ರ ಮೇಲೆ ಇವತ್ತಿನ ತನಕ 5 ವರ್ಷ ಆಯಿತು. ಟಚ್ವುಡ್ ನಾವು ಏನೂ ತಿರುಗಿ ನೋಡಿಲ್ಲ. ಏನೇ ಸುರಿದ್ರು ಹಿಂಗೆ 100 ಗ್ರಾಮ್ ಹಾಕಿದರೆ 10 kg ಬರುತ್ತೆ. ಆ ಲೆವೆಲಿಗೆ ಈಗ ಭೂಮಿ ತಾಯಿಯಷ್ಟು ಅಗ್ರಿಕಲ್ಚರಷ್ಟು ಲಕ್ಷ್ಮಿ ಬೇರೆ ಯಾವುದೂ ಇಲ್ಲ. ಏನಂದರೆ ನಾವು 1 ಸೀಡ್ ಅದು 100 ಸೀಡ್ ಕೊಡುತ್ತೆ, ಆ ಥರ ಅದು. ಈಗ ರಾಗಿ ಆಗಲಿ, ಅಕ್ಕಿ ಆಗಲಿ, ಯಾವುದೇ ಭತ್ತ ಆಗಲಿ, ಯಾವುದೇ ಆದರೂ ಆ ಥರ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಂದರೆ ಭೂಮಿನ ನಾವು ಉಳಿಸ್ಕೋಬೇಕು, ಅದನ್ನು ಗೌರವಿಸ್ಬೇಕು. ಜೊತೆಗೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಹಕ್ಕಿಗಳು ಎಲ್ಲದನ್ನು ನಾವು ಗೌರವಿಸ್ಬೇಕು. ಇದು ಏನಂದರೆ ನೇಚರಲ್ಲಿ ಒಂದಕ್ಕೊಂದು ಪೂರಕವಾಗಿ ನಡೀತಾ ಇರುತ್ತೆ. ನಾವು ನೋಡೋ ದೃಷ್ಟಿನ ನಾವು ಸರಿ ಮಾಡ್ಕೋಬೇಕು ಅಷ್ಟೇ, ಮನುಷ್ಯರು, ಬೇರೆ ಏನಿಲ್ಲ. ಯಾವುದೋ ಹಕ್ಕಿ ಬಂದು ತಿನ್ನುತ್ತೆ, ಅದಕ್ಕೆ ಹಕ್ಕಿ ಕಲ್ಲೊಡಿಯೋದು, ಅಥವಾ ಯಾವುದೋ ದುಂಬಿ ಬಂದೇನೋ ಹಾಳು ಮಾಡುತ್ತೆ, ಯಾವುದಿಲ್ಲ. ಯಾವತ್ತು ದುಂಬಿ ರೆಕ್ಕೆ ಬಡಿಯೋದು ನಿಲ್ಲಿಸುತ್ತೆ ಅವತ್ತು ಮನುಷ್ಯನ ಹೃದಯನೂ ನಿಂತೋಗುತ್ತೆ 100%. ಅದರಿಂದ ಇದೆಲ್ಲದನ್ನು ನಾವು ಇಟ್ಕೊಂಡು ಮಾಡ್ಕೊಂಡು ಹೋದಾಗ ಈಲ್ಡ್ ಹೆಚ್ಚಿಗೆ ಬೇಕಾ, ಅದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಇದರದ್ದೇ ಆದ ಮಹನೀಯರು ಬೇಕಾದಷ್ಟು ಜನ ಸಾಧಕರಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿದರೆ ಎಲ್ಲದೂ ಗೊತ್ತಾಗುತ್ತೆ. ಹಾಗೆ ಹೇಳಿದಾಗ ನನಗೆ ಜೇನು ಕೃಷಿ ಮಾಡಿ ಈಲ್ಡ್ ಜಾಸ್ತಿ ಆಗುತ್ತೆ ಅಂದರು. ಆವಾಗ ಫಸ್ಟ್ ಒಂದು 10 ಡಬ್ಬ ತಂದಿಟ್ಟು ಜೇನು ಕೃಷಿ ಮಾಡಿದೆ. ಈಗ ನನ್ನ ಹತ್ರ 25 ಡಬ್ಬ ಇದೆ. ಅದರದ್ದು ಒಂದು ಫ್ಯಾಮಿಲಿ ಆಗಿದೆ, ಹಸುವಿಂದ ಒಂದು ಫ್ಯಾಮಿಲಿ ಇದೆ. ಸಸ್ಯಗಳು ಎಲ್ಲದೂ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಒಬ್ರಿಗೊಬ್ರು ಡಿಪೆಂಡ್ ಆಗಿರ್ತೀವಲ್ಲ, ಹಾಗೆ ಇದೆಲ್ಲದೂ ಒಂದು ಫ್ಯಾಮಿಲಿ ಥರ ಆಗಿದೆ. ಇವತ್ತು ಏನೋ ಚಾಲೆಂಜಸ್ ಅಂತ ನನಗೆ ಅನ್ಸೋದೇ ಇಲ್ಲ. ಈಗ ಯಾವುದೇ ಕೆಲಸನೂ ಚಾಲೆಂಜಸ್ ಅಂತ ಅನ್ಸೋದೇ ಇಲ್ಲ. ಫಾರ್ಮಿಂಗ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಸ್ಪೈಸಸ್ ಮಸಾಲಾಸ್ ಎಲ್ಲ ಅದೆಲ್ಲ ನನ್ನ ವೈಫೇ ಮಾಡ್ತಾರೆ. ಎಲ್ಲದು ಸ್ಪೈಸಸ್ ಮಸಾಲಾಸು ರೆಸಿಪೀಸು ಇದೆಲ್ಲ ಅವರೇ ಮಾಡ್ತಾರೆ. ಸೊ ಅದರಿಂದ ನಮ್ಮ ಕೆಲಸಗಳನ್ನು ಮತ್ತು ನಮ್ಮ ಟೀಮ್ ಚೆನ್ನಾಗಿದೆ. ಕೆಲಸನ ಪ್ರತಿಯೊಬ್ಬರಿಗೂ ಹಂಚ್ಕೊಂಡಿದ್ದೀವಿ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ. ಅದರಿಂದ ನಮ್ಮ ಸ್ಟಾಫ್ಸು ಪ್ರತಿಯೊಬ್ಬರೂ ಇವತ್ತು ಸ್ಟಾಫ್ಗೂ ಅರ್ಥ ಆಗಿದೆ. ಮೊದಲು ನಾನು ಫಾರ್ಮ್ ಶುರು ಮಾಡಿದಾಗ ಹಳ್ಳಿಯಲ್ಲೂ ಕೂಡ ಜನ ಹೇಳೋರು, ಸರ್ ಇದೆಲ್ಲ ಆಗೋದಿಲ್ಲ, ನೀವು ಹಿಂಗೆ ಮಾಡಿಬಿಡಿ ಸರ್, ಪೆಸ್ಟಿಸೈಡ್ ಹೊಡಿಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ.